ವಿಜಾಪುರಕ್ಕೆ ಹೊಂಟನ್ ನೋಡ್ರಿ ಕಾಕಾ ಕಡಕ ಸುದ್ದಿ ತಗೊಂಡು ವಿಜಾಪುರದಾಗ ಹಮೀದ್ ಮುಷ್ರಿಫ್ ಸ್ವತಂತ್ರ ಶಾಸಕನಿಗೆ ಮಂತ್ರಿ ಸ್ಥಾನ ಕೊಡಬೇಕು MLC ಮಾಡ್ಬೇಕಂತೇಳಿ ಒಂದು ದೊಡ್ಡ ಪ್ರಮಾಣದ ಚಿಂತನ ಮಂಥನ ನಿಯೋಗ ಬೆಂಗಳೂರು ಮತ್ತು ದಿಲ್ಲಿಗೆ ಹೊಂಟೈತ್ರಿ. ಯಾಕೋ ಕಾಕಾ ವಿಜಾಪುರದ ಹಮೀದ್ ಮುಷ್ರಿಫ್ ಬಗ್ಗೆ ಬಹಳ ಪ್ರೀತಿ ವ್ಯಕ್ತಪಡಿಸಾಕತಿ ಅಂಥೇಳಿ ಸತತವಾಗಿ 2 ಸಾರಿ ಸೋತ ಜನಮನ ಗೆದ್ದ ಅಜಾತಶತ್ರು ಜಾತ್ಯತೀತ ವ್ಯಕ್ತಿ ಎಲ್ಲರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸುಖ ದುಃಖಗಳನ್ನು ವಿಚಾರ ಮಾಡಿದಂಥ ಈ ಹಮೀದ್ ಮುಷ್ರಿಫನ ಬಗ್ಗೆ ಎಷ್ಟು ಜನ ಅನುಕಂಪ ತೋರಾಕತ್ತಾರೆ. ಇವತ್ತು ಕರ್ನಾಟಕ ರಾಜ್ಯದ ಅನೇಕ ಜಾತಿ ವಿಜಾತಿಗಳ ಜನ ಅದರಲ್ಲೂ ಮುಸ್ಲಿಂ ಮುಖಂಡರು ಸಹಿತ ಈಗ ಕ್ಯಾಬಿನೆಟ್ ಆದ ತಕ್ಷಣ ಕರ್ನಾಟಕ ರಾಜಧಾನಿಗೆ ಹೋಗಿ ಎಲ್ಲ ಮುಸಲ್ಮಾನ ಶಾಸಕರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನ ಮೇಲೆ ಒತ್ತಡ ಹಾಕಿ ಇಲ್ಲದಿದ್ದರೆ ಕೇಂದ್ರಕ್ಕೆ ಹೋಗಿ AICC ಹೈಕಮಾಂಡ್ಗೆ ಒತ್ತಡ ತಂದು ಇದೇ ಹಮೀದ್ ಮುಷ್ರಿಫ್ನನ್ನು MLC ಮಾಡಬೇಕು, MLC ಮಾಡಿದ ತಕ್ಷಣ ಸಚಿವ ಸ್ಥಾನ ಕೊಡಬೇಕು. ಯಾಕೆ ಕೊಡಬೇಕಾಕ ಅಂತೀರಿ? ಅಲ್ಲಿ ವಿಜಾಪುರದ ಶಾಸಕ ಜಾತಿ ವಿಜಾತಿಗಳ ಬಗ್ಗೆ ಏನೇನೋ ಮಾತಾಡಿ ಎಷ್ಟೊಂದು ಅವಮಾನ ಮಾಡಿದ ಸಹನೆ ಮಾಡಿಕೊಂಡು ಆದರೂ ಸಹಿತ 7,000 ಮತಗಳ ಅಂತರದಿಂದ ಅಲ್ಲಿ ಹಮೀದ್ ಮುಷ್ರಿಫ್ ಸೋತಿದ್ದು ಜನರಿಗೆ ಅನುಕಂಪ ಐತಿ. ಯಾರೂ ಆ ಶಾಸಕನ ವಿರುದ್ಧ ಚುನಾವಣೆಗೆ ನಿಲ್ಲಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಹಮೀದ್ ಮುಷ್ರಿಫ್ ಮಾತ್ರ ಯಾವಾಗಲೂ ಸೆಣಸಾಡಲಿಕ್ಕೆ ತಯಾರು. ಆದರೆ ಅಲ್ಲಿ ನಕಲಿ ಮತದಾನಗಳ ಮುಖಾಂತರ ಈಗಾಗಲೇ ತನಿಖೆ ಹಂತದಲ್ಲಿದೆ. ಆ ತನಿಖೆ ಆದ ಮೇಲೆ ಅಲ್ಲಿ ಶಾಸಕ ಮಹಾಶಯರು ಅನರ್ಹ ಆಗ್ತಾರೋ, ಯಾವ ರೀತಿಯನ್ನು ಕಾನೂನು ತಿರುವು ಪಡೆಯತೈತಿ, ಚುನಾವಣಾ ಆಯೋಗ ಸಹಿತ ಗಂಭೀರವಾಗಿ ಪರಿಶೀಲನೆ ಮಾಡೈತಿ. ಎಲ್ಲೋ ಹೊರ ಜಿಲ್ಲೆಯಿಂದ ಬಂದು ಮತದಾನ ಮಾಡಿದ್ದ ಉದಾಹರಣೆಗಳು ಸಹಿತ ಅಲ್ಲಿ ಚುನಾವಣಾ ಆಯೋಗಕ್ಕೆ ಲಿಖಿತವಾಗಿ ಮನವಿ ಸಲ್ಲಿಸಿದಂಥ ಅಲ್ಲಿಯ ಖ್ಯಾತ ನ್ಯಾಯವಾದಿಗಳು, ಬುದ್ಧಿಜೀವಿಗಳು, ಹಿತಚಿಂತಕರು ಎಲ್ಲರೂ ಕೂಡ್ಕೊಂಡು ಅದು ತನಿಖೆ ಪ್ರಗತಿಯಲ್ಲಿದೆ, ಯಾವ ತಿರುವು ಪಡಿತೈತಿ ಕಾನೂನಿನ ನೋಡಬೇಕು. ಆದರೆ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಿಂದ 2 ಮುಸಲ್ಮಾನ ಮುಖಂಡರು, ದೊಡ್ಡ ಹಿರಿಯ ಪಂಡಿತರು ಇನ್ನು ನೇರವಾಗಿ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಮುಂದೆ ಹಮೀದ್ ಮುಷ್ರಿಫ್ಗೆ ಸಚಿವ ಸ್ಥಾನ ಕೊಡಬೇಕು, MLC ಮಾಡಲೇಬೇಕು. ಅದನ್ನ ನಂತರ ದೆಹಲಿ ಹೈಕಮಾಂಡಕ್ಕೆ ಹೋಗಿ ಒತ್ತಡ ತಂದು ವಿಜಾಪುರ ಗುಮ್ಮಟ ನಗರಿ, ವಿಜಾಪುರ ಸೂಫಿ ಸಂತರ ನಾಡು, ವಿಜಾಪುರ ಶರಣರ ನಾಡು, ಅಣ್ಣ ಬಸವಣ್ಣರ ನಾಡು, ಹಮೀದ್ ಮುಷ್ರಿಫ್ಗೆ MLC ಮಾಡಿ ಮಂತ್ರಿ ಮಾಡದಿದ್ದರೆ ಕರ್ನಾಟಕ ರಾಜ್ಯದ 88% ಇವತ್ತು ಮುಸಲ್ಮಾನರು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಶತಾಯಗತ ಹಾಕಿ 88%ದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲಿ 40-50 ಸಾವಿರ ನಿರ್ಣಾಯಕ ಮತಗಳಿರುವಾಗ ಹಮೀದ್ ಮುಷ್ರಿಫ್ಗೆ ಸಮಾಜ ಸೇವಕನಿದ್ದು ಅನೇಕ ಜನರ ತೊಂದರೆಗಳನ್ನ ನಿವಾರಣೆ ಮಾಡಿ 5 ವರ್ಷ ಸೋತು ಮನೆಯಲ್ಲಿದ್ದರೂ ಸಹಿತ ಎಲ್ಲರೂ ಮನೆಯಲ್ಲಿ ಕೂತ್ಕೋತಾರೆ. ಆದರೆ ಹಮೀದ್ ಮುಷ್ರಿಫ್ ಮನೆಯಾಗ ಕುಂಡ್ಲಿಲ್ರಿ. ಸಮಾಜ ಸೇವೆ ನನ್ನ ಧ್ಯೇಯ, ಮನೆ ಮನೆ ಅಡ್ಡಾಡಿ ಸುಖ ದುಃಖ ವಿಚಾರಗಳನ್ನು ಮಾಡಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಹಮೀದ್ ಮುಷ್ರಿಫ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ MLC ಆಗಿ ಮಂತ್ರಿ ಆಗಬೇಕನ್ನೋದು ಆದಿಲ್ ಶಾಹಿ ಗುಮ್ಮಟ ನಗರಿಯ ಜನತೆ ಬಹಳ ಕುತೂಹಲದಿಂದ ನೋಡಕತ್ತಾರ. ಅದರ ನೇತೃತ್ವವನ್ನು ಅನೇಕ ಮುಸಲ್ಮಾನ ಮುಖಂಡರ ವಹಿಸಾಕತ್ತಾರ. ಆ ನೇತೃತ್ವವನ್ನು ತಕ್ಷಣ ಎಲ್ಲರೂ ಕೂಡಿ ಈಗ ಬೆಂಗಳೂರಿಗೆ ಪ್ರಯಾಣ ಆಗತೈತಿ. ಬೆಂಗಳೂರಿನಿಂದ ದೆಹಲಿಗೆ ಹೋಗತೈತಿ. ಅಲ್ಲಿ ದೆಹಲಿಯಿಂದ ಅಲ್ಲಿಯೂ ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿ ಸಭೆ ಸಮಾರಂಭಗಳಾಗ್ತಾವ. ಎಲ್ಲರೂ ಒತ್ತಡ ತಂದು ತಕ್ಷಣ MLC ಮಾಡಿ ಹಮೀದ್ ಮುಷ್ರಿಫ್ಗೆ ಮಂತ್ರಿ ಸ್ಥಾನ ಕೆಲವೇ ದಿನಗಳಲ್ಲಿ ಶೀಘ್ರವಾಗಿ ದೊರಕುವುದೆಂದು ಬಿಜಾಪುರ ಜನತೆ ಬಹಳ ಖುಷಿ ಪಡಾಕತ್ತಿರಲ್ರಿ. ಬಿಜಾಪುರದ ಮಹಾಜನತೆ, ಬಿಜಾಪುರದ ಗಣ್ಯಮಾನ್ಯರು, ಬಿಜಾಪುರ ಅಂಜುಮನದವರು, ಬಿಜಾಪುರದ ಮುಸಲ್ಮಾನ ಮುಖಂಡರು, ಬಿಜಾಪುರದ ಜಾತ್ಯತೀತ ಮುಖಂಡರು ಎಲ್ಲರೂ ಕೈ ಜೋಡಿಸಿ ಹಮೀದ್ ಮುಷ್ರಿಫ್ನನ್ನು ಕರ್ನಾಟಕ ರಾಜ್ಯದ ಸಚಿವನನ್ನಾಗಿ ಮಾಡಲೇಬೇಕೆಂಬ ನಿಮ್ಮ ಹಠಕ್ಕೆ ನಂಬರ್ 1 ಚಾನಲ್ ಸಹಿತ ಬೆನ್ನ ಹತ್ತೈತಿ. ಇನ್ನು ಕಡಕ ಸುದ್ದಿ ಕಾಕಾ ಕೆಲವೇ ದಿನಗಳಲ್ಲಿ ವಿಜಾಪುರ ನಗರದವರಿಗೆ ಒಂದು ಸಂತೋಷದ ಮತ್ತು ಸಂತಸದ ಸುದ್ದಿ ತರುವ ಸಲುವಾಗಿ ದಾಪುಗಾಲ ಹಾಕಾಕ ಹೊಂಟಾನ ಬೆಂಗಳೂರಿಗೆ. ಬೆಂಗಳೂರಿನಿಂದ ನಮ್ಮ ಪ್ರಯಾಣ ದೆಹಲಿಗೆ ಹೋಗುತ್ತೈತಿ. ಅಲ್ಲಿ ಒತ್ತಡ ತಂದು ಇನ್ನು ವಿಜಾಪುರ ನಗರದ ಜನತೆಗೆ ಸಿಹಿ ಸುದ್ದಿ ತರುವಲ್ಲಿ ಯಶಸ್ವಿ ಆಗ್ತೈತಿ. ಅದಕ್ಕೆ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಬಲ ಶಕ್ತಿ ನಮಗೆ ಬೇಕು. ಮತ್ತು ಕಡಕ ಜವಾರಿ ಕಾಕ ನಂಬರ್ 1 ಚಾನಲ್ ಮುಖಾಂತರ ಮತ್ತೊಂದು ಸುದ್ದಿ ತೊಗೊಂಬರ್ತಾನ. ನಂಬರ್ 1 ಚಾನಲ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.